ಮದುವೆ ಆಗಿ ಆಸ್ಟ್ರೇಲಿಯಾಗೆ ಬಂದಮೇಲೆ ವೀಕೆಂಡ್ ರೂಟೀನ್ ಫುಲ್ ಚೇಂಜ್ ಆಗೋಗಿದೆ. ಇಂಡಿಯಾಲಿ ವೀಕೆಂಡ್ ಬಂದರೆ ಸಾಕು, ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ ಹೋಗ್ತಿದ್ದೆ, ಇಲ್ಲಾಂದರೆ ಮನೇಲಿ ಫ್ಯಾಮಿಲಿ ಮತ್ತು ನನ್ನ ರಿಯೋ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಇಲ್ಲಿ ವೀಕೆಂಡಲ್ಲಿ ಒಂದಿನ ಲಾಂಡ್ರಿ ಮತ್ತು ಮನೆ ಗ್ರಾಸರಿ ಶಾಪಿಂಗಿಗೆ ಆಲ್ಮೋಸ್ಟ್ ಪೂರ್ತಿ ದಿನ ಹೋಗುತ್ತೆ. ಸದ್ಯಕ್ಕೆ ನಮ್ಮ ಹತ್ರ ವಾಷಿಂಗ್ ಮಷಿನ್ ಇಲ್ಲ. ಇಲ್ಲೇ ಹತ್ರದಲ್ಲಿರೋ ಲಾಂಡ್ರಮ್ಯಾಟಿಗೆ ಹೋಗ್ತೀವಿ. ಇಲ್ಲಿ ವಾಷರ್ ಮತ್ತು ಡ್ರೈಯರ್ ಎರಡೂ ಇರುತ್ತೆ. ಬಟ್ಟೆನ ವಾಷಿಗೆ ಹಾಕಿ ಯಾವ ವಾಷರಿಗೆ ಹಾಕಿದ್ದೀವಿ ನಂಬರ್ ನೋಡಿಕೊಂಡು ಅದಕ್ಕೆ ಪೇ ಮಾಡಿ, ಹಾಗೆ ಫೋನ್ ನಂಬರ್ ಕೂಡ ಕೊಡ್ಬೋದು. ಯೂಶ್ವಲಿ ಇದು ಒಂದು ಅರ್ಧದಿಂದ 3/4 ಗಂಟೆ ತೊಗೊಳುತ್ತೆ. ಆ ಗ್ಯಾಪಲ್ಲಿ ಹತ್ರದಲ್ಲೇ ಗ್ರಾಸರಿ ಶಾಪಿಂಗ್ ಮುಗಿಸ್ಕೊಂಡು ಬರ್ತೀವಿ. ವಾಷಿಂಗ್ ಇನ್ನೇನು ಮುಗೀತಿದೆ ಅನ್ನೋ 5-10 ನಿಮಿಷ ಮುಂಚೆ ನಮ್ಮ ಫೋನಿಗೆ ಮೆಸೇಜ್ ಬರುತ್ತೆ. ವಾಷಿಂಗ್ ಮುಗಿದ್ಮೇಲೆ ಬಟ್ಟೆನ ಮತ್ತೆ ವಾಷರಿಂದ ಡ್ರೈಯರಿಗೆ ಹಾಕಿ ಅದಕ್ಕೆ ಡ್ರೈಯಿಂಗ್ ಟೈಮ್ ಸೆಟ್ ಮಾಡಬೇಕು. ಅದೊಂದು ಅರ್ಧ ಗಂಟೆ ಆಗುತ್ತೆ. ಆ ಟೈಮ್ ನಾವು ಅಲ್ಲೇ ವೆಯ್ಟ್ ಮಾಡ್ತೀವಿ. ಸ್ಟಾರ್ಟಿಂಗ್ ಇಲ್ಲಿಗೆ ಬಂದಾಗ ಹೆಂಗಪ್ಪ ಹೊರಗೆ ತೊಗೊಂಡು ಹೋಗಿ ವಾಶ್ ಮಾಡ್ಕೊಂಬರೋದು ಅಂತ ಅನಿಸ್ತಿತ್ತು. ಆಮೇಲೆ ಗೊತ್ತಾಯಿತು ಇಲ್ಲಿ ಇದೆಲ್ಲ ಕಾಮನ್ ಅಂತ. ಈ ಲಾಂಡ್ರೋಮ್ಯಾಟಲ್ಲಿ ಎವ್ರಿ ನೈಟ್ ಬಂದು ಕ್ಲೀನ್ ಮಾಡ್ತಾರೆ ಆ್ಯಂಡ್ ಡಿಟರ್ಜೆಂಟ್ ಆಟೋಮೆಟಿಕ್ಕಾಗಿ ಡಿಸ್ಪೆನ್ಸ್ ಆಗುತ್ತೆ. ಕೆಲವು ಲಾಂಡ್ರೋಮ್ಯಾಟ್ಗಳಲ್ಲಿ ಡಿಟರ್ಜೆಂಟ್ ನಾವೇ ಹಾಕಬೇಕು. ವೀಕೆಂಡಲ್ಲಿ ಪಾರ್ಟಿ, ಫ್ರೆಂಡ್ಸ್ ಮೀಟಪ್ ಅನ್ನೋದ್ರಿಂದ ಗ್ರಾಸರಿ ಶಾಪಿಂಗ್, ಮನೆ ಕ್ಲೀನಿಂಗ್ ಅಂತ ಲೈಫ್ ಎಷ್ಟು ಬೇಗ ಚೇಂಜ್ ಆಗಿದೆ ಅಂತ ನೆನೆಸ್ಕೊಂಡ್ರೆ ಇಷ್ಟು ಬೇಗ ದೊಡ್ಡವರಾದ್ವಾ, ಜವಾಬ್ದಾರಿ ಬಂದಿದೆಯಾ ಅಂತ ಭಯ ಆಗುತ್ತೆ, ಖುಷಿನೂ ಆಗುತ್ತೆ.